ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಈಗ ಬಸ್ಸಲ್ಲಿ ಸೆಲ್ಫಿ ತಗೊಳ್ತಾ ಇದ್ದೀವಿ ನಾನು ದೀಪ. ಫ್ರೆಂಡ್ಸ್, ಇವತ್ತು ನಾವು ಶಾಪಿಂಗ್ ಅಂತೇಳಿ ರಾಯಚೂರಿಗೆ ಹೋಗ್ತಾ ಇದ್ದೀವಿ. ನಾನು ದೀಪ ಅಕ್ಕ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಬನ್ನಿ ಎಲ್ಲಿ ಏನು ಅಂತ ಕರ್ಕೊಂಡು ಹೋಗ್ತೀನಂತೆ. ಫ್ರೆಂಡ್ಸ್, ನಮ್ಮ ರಾಯಚೂರಲ್ಲಿ ಕೋಟೆ ನೋಡ್ಬೋದು ನೀವು. ಇದು ತುಂಬಾ ದೊಡ್ಡ ಕೋಟೆ. ಅಂದರೆ ಈಗೆಲ್ಲ ಬಿದ್ದು ಒಂದು ಸ್ವಲ್ಪ ಹಾಳಾಗಿದೆ. ಬಸ್ ಸ್ಟ್ಯಾಂಡ್ ಹತ್ರನೇ, ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಇದೆ ಈ ಕೋಟೆ. ನಮ್ಮ ರಾಯಚೂರಲ್ಲಿ ತುಂಬಾ ಕೋಟೆಗಳಿದ್ದಾವೆ. ಈಗೆಲ್ಲ ಅದನ್ನ ಯಾರೂ ಮೇಂಟೈನ್ ಮಾಡಿಲ್ಲ, ಎಲ್ಲ ಬಿದ್ದು ಬಿದ್ದು ಹಾಳಾಗೋಗಿದ್ದಾವೆ. ಫ್ರೆಂಡ್ಸ್, ಇದೆ ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡಿಂದ ಇಲ್ಲೇ ವಾಕೇಬಲ್ ಆಗುತ್ತೆ. ನಾವು ಬಂದಿರೋ ಶಾಪಿಂಗು ಅಂಗಡಿ ಇಲ್ಲೇ ಹತ್ರನೇ ಇದೆ. ಇಲ್ಲೇ ವಾಕೇಬಲ್, ಒಂದು 2-3 ನಿಮಿಷದಲ್ಲೇ ಶಾಪ್ ಬರುತ್ತೆ. ಯಾವ ಶಾಪ್ ಅಂತ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಅಷ್ಟೇ, ಒಂದು 2-3 ನಿಮಿಷ, ಇಲ್ಲಾಂದರೆ ಒಂದು 5 ನಿಮಿಷ ಆಗ್ಬೋದು ಅಷ್ಟೇ ಶಾಪಿಗೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಬಿಸಿಲು ನೋಡ್ರಿ ಎಷ್ಟಿದೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಫುಲ್ ಬಿಸಿಲು. ಈ ಚಳಿಗಾಲಕ್ಕೆ ಬಿಸಿಲು ಹಾಗೇ ಇದೆ, ಚಳಿನೂ ಹಾಗೇ ಇದೆ. ನಾವು ಯಾವುದು ತಡ್ಕೊಳಲ್ಲ. ಫ್ರೆಂಡ್ಸ್, ನಾವು ಬಂದಿರೋದು ಚೆನ್ನೈ ಸಿಲ್ಕಿಗೆ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬ್ರೈಡಲ್ದು ಹಾಗೆ ಎಲ್ಲ ಪ್ರತಿಯೊಂದು ಫ್ಯಾನ್ಸಿ ಸೀರೆ, ಬ್ರೈಡಲ್ದು ಲೆಹಂಗಾ, ರಿಟರ್ನ್ ಸೀರೆಗಳು, ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದ್ದಾವೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ, ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾರಿಗಾದರೂ ಮದುವೆಗೆ ಬಟ್ಟೆ ತೆಗಿಬೇಕಾದ್ರೆ ನೀವು ಇಲ್ಲಿ ಬಂದು ಶಾಪ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ನನಗೆ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ನನಗೆ 1-2 ಸೀರೆ ಬೇಕಿತ್ತು. ಮೇನ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ, ನನ್ನ ಮಗಳಿಗೆ ಲೆಹಂಗಾ ದಾವಣಿ ಹೊಲಿಸ್ಬೇಕಾಗಿತ್ತು. ಅದು ಸೀರೆ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿದ್ದಾವೆ. ಬಟ್ ಸೀರೆ ಇದು ಸಣ್ಣ ಪುಟ್ಟ ಫಂಕ್ಷನ್ಗೂ ಉಟ್ಕೋಬೋದು ಇವು ಸೀರೆಗಳನ್ನು. ಹಾಗೆ ಲಂಗ ಬ್ಲೌಸು ಹೊಲಿಸ್ಬೋದು. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಬಟ್ ರೇಟು ಕೂಡ ಅಷ್ಟೇ, ತುಂಬ ರೀಸನೇಬಲ್ ರೇಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನೊಂದು 3 ಸೀರೆ ಎತ್ಕೊಂಡೆ. ನನಗೆ, ನನ್ನ ಮಗಳಿಗೆ 2, ನನಗೊಂದು. ಇಲ್ಲಿ ಮುಂಚೆ ಬಂದು ಅಕ್ಕ ಅವರೆಲ್ಲ ಶಾಪಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಹೋಗೋಣ ಅಂದರು. ಹಾಗಾಗಿ ಅಕ್ಕ, ನಾನು, ದೀಪ ಬಂದ್ವಿ. ಫ್ರೆಂಡ್ಸ್, ನೋಡ್ಬೋದು ಕಲೆಕ್ಷನ್ಸು ಚೆನ್ನಾಗಿದೆ, ರೇಟು ಕೂಡ ಅಷ್ಟೇ ತುಂಬ ರೀಸನೇಬಲ್ ರೇಟು. ನನಗೆ ನಿಜ ಶಾಕ್ ಆಯಿತು. ಇವೆಲ್ಲ ಸೀರೆ ನೋಡಿದರೆ 3,000-4,000 ಸೀರೆ ಅನಿಸುತ್ತೆ. ಅಷ್ಟು ಇಲ್ಲವೇ ಇಲ್ಲ, ತುಂಬ ಕಡಿಮೆ. ಯಾರಾದರೂ ಅಲ್ಲೇ ರಾಯಚೂರು ಸುತ್ತಮುತ್ತ ಇರೋರು ಈ ಚೆನ್ನೈ ಸಿಲ್ಕಿಗೆ ಹೋಗಿಲ್ಲ ಅಂದರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ನೋಡಿದ ಕೂಡಲೇ ಇಷ್ಟ ಆಗುತ್ತೆ. ನನಗೆ ಹಾಗೆ ಆಯಿತು. ನೋಡಿದ ಕೂಡಲೇ ಇಷ್ಟ ಆದವು ಸೀರೆಗಳು. ಒಂದು ಸ್ವಲ್ಪ ಸೀರೆ ತೊಗೊಂಡಿದ್ದೀನಿ. ಇದು ಫ್ಯಾನ್ಸಿ ಸೀರೆ ಕೂಡ ಅಷ್ಟೇ. ಏನೋ ಆಫರ್ ಇತ್ತೋ ಏನೋ ಗೊತ್ತಿಲ್ಲ, ಏನೋ ಎನಿ ಟೈಮ್ ಆಫರ್ ಇರುತ್ತೆ ಏನೋ, ಅದು ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಒಟ್ಟಲ್ಲಿ ಕಲೆಕ್ಷನ್ಸು ಚೆನ್ನಾಗಿತ್ತು, ರೇಟು ರೀಸನೇಬಲ್ ಇತ್ತು. ಇದು ಎಲ್ಲ ಸ್ವಲ್ಪ ಫ್ಯಾನ್ಸಿ ಸೀರೆ. ಫ್ಯಾನ್ಸಿ ಸೀರೆ ಕ್ವಾಲಿಟಿನೂ ಇದೆ, ಬಟ್ ಡಿಸೈನು ಚೆನ್ನಾಗಿದೆ. ನೋಡಿದ ಕೂಡಲೇ ವಾವ್, ತೊಗೋಬೇಕು ಅಂತ ಅನಿಸುತ್ತೆ. ನಾವು ಒಂದು ಸ್ವಲ್ಪ ತೊಗೊಂಡ್ವಿ. ಅಕ್ಕ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದರು. ಹಾಗೆ ದೀಪ ಒಂದು ಸ್ವಲ್ಪ. ಫಸ್ಟ್ ಫ್ಲೋರು ಇದು ಗ್ರೌಂಡು, ಮೇಲೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಕೂಡ ಇದೆ. ಇಲ್ಲಿ ಚೆನ್ನೈ ಸಿಲ್ಕಲ್ಲಿ ಮದುವೆಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ. ಲೆಹಂಗಾ ಸಿಗುತ್ತೆ, ಬ್ರೈಡಲ್ ಸಾರಿ ಸಿಗುತ್ತೆ, ಪೇಟಿಕೋಟು, ಬ್ಲೌಸು, ಫ್ಯಾನ್ಸಿ ಸೀರೆ, ಹಾಗೆ ರಿಟರ್ನ್ ಗಿಫ್ಟ್ ಸಾರಿ ಕೊಡೋಕ್ಕೆ, ಜೆಂಟ್ಸದು, ಮಕ್ಕಳದು ಎಲ್ಲ ಥರದ್ದು ಸಿಗುತ್ತೆ. ಬನ್ನಿ ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ.
ಸ್ಯಾರಿ ತಗೊಂಡು ಬ್ಲೌಸ್ ಬಿಟ್ಬಿಟ್ಟು ಬ್ಲೌಸ್ ಚೆನ್ನಾಗಿದೆ ಇದು ಚೂರು ಓಪನ್ ಮಾಡೋಣ ಓಪನ್ ಮಾಡ್ತೀನಿ ಹಾಯ್ ಮಾಡೋಕ್ಕೆ ಇದು ಸ್ಲೀವ್ಸಿಗೆ ಅಷ್ಟೇ ಬೇಡ ಮೇಲೆ ನೋಡೋಣ ಬಾ ದೀಪ ಎಷ್ಟು ಬ್ರೈಟ್ನೆಸ್ ಕಾಣಕತ್ತೀವಿ ನೋಡು ಫ್ರೆಂಡ್ಸ್ ನಾವೀಗ ಚೆನ್ನೈ ಸಿಲ್ಕಿಗೆ ಬಂದೀವಿ ರಾಯಚೂರು ಕಲೆಕ್ಷನ್ಸ್ ಚೆನ್ನಾಗಿದ್ದಾವೆ ಬನ್ನಿ ಈಗ ಮೇಲೆ ಫಸ್ಟ್ ಫ್ಲೋರ್ ಅಲ್ಲ ಫಸ್ಟ್ ಫ್ಲೋರ್ ಬಂದಿದ್ದೀವಿ ನೋಡೋಣ ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಇದು ಬ್ಲೌಸ್ ಓಕೆ ರೆಡ್ಡು ಇದು ಬಾರ್ಡರ್ ಇದು ಪಲ್ಲು ಹಾಂ ಸ್ವಲ್ಪ ಬಟ್ಟೆ ಚೇಂಜ್ ಬರುತ್ತೆ ಇದೊಂಚೂರು ಆ ಕ್ಲಾತ್ ಬೇರೆ ಈ ಕ್ಲಾತ್ ಬೇರೆ ಹಾಂ ಹೌದು ಓಕೆ ಚಾಕ್ಲೇಟ್ 5 ಮೀಟರ್ ಅಂದರೆ ಇದೆಷ್ಟು 1100 ಇದು ಏನು ಪ್ರೈಸಸ್ ಇಲ್ಲ 1150 5 ಇವೆಲ್ಲ ಬನಾರಸ್ ಈ ಥರ ಈ ಕಲರು ಚೆನ್ನಾಗಿದೆ ಸ್ವಲ್ಪ ಚೇಂಜ್ ಬರುತ್ತದೆ ಇದು ಫ್ರೆಂಡ್ಸ್ ಫ್ಯಾನ್ಸಿ ಸೀರೆ ಹಾಗೆ ಬ್ರೈಡಲ್ ಲೆಹಂಗಾಗಳು ಹಾಗೆ ಟ್ರೆಂಡಿಂಗ್ ಸೀರೆಗಳು ಏನಾದರೂ ಬೇಕಂದರೆ ನೀವು ಮೇಲೆ ಫಸ್ಟ್ ಫ್ಲೋರ್ ನೋಡ್ಬೋದು ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದ್ದಾವೆ ಎಲ್ಲ ಕೂಡ ಫ್ರೆಂಡ್ಸ್ ಇದೆಲ್ಲ ಬ್ರೈಡಲ್ ಲೆಹಂಗಾಗಳು ಬ್ರೈಡಲ್ ಸ್ಯಾರೀಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಎಲ್ಲ ಸೀರೆಗಳು ನೋಡಿದ ಕೂಡಲೇ ತೊಗೋಬೇಕು ಅನ್ನಂಗಿತ್ತು ಇದು ಕೂಡ ಫ್ಯಾನ್ಸಿ ಸೀರೆ ಎಲ್ಲ ಫ್ಯಾನ್ಸಿ ಸೀರೆ ಇಷ್ಟ ಆಯಿತು ನನಗೆ ರೇಟು ಕೂಡ ಅಷ್ಟೇ ತುಂಬ ರೀಸನೇಬಲ್ ರೇಟು ನಾನು ಎಲ್ಲನೂ ಪ್ರೈಸ್ ಹೇಳೋಕ್ಕೂ ಆಗಲ್ಲ ಬಟ್ ತೋರ್ಸೋಕ್ಕೂ ಆಗಲ್ಲ ಯಾರಿಗಾದರೂ ಬೇಕು ಅಂದರೆ ನೀವು ಅಲ್ಲೇ ಹೋಗಿ ವಿಸಿಟ್ ಮಾಡಿ ಸೀರೆ ನೋಡಿ ಇಷ್ಟ ಆದರೆ ತೊಗೊಂಡು ಬನ್ನಿ ನನಗೆ ಆಲ್ಮೋಸ್ಟ್ ಫ್ಯಾನ್ಸಿ ಸೀರೆಯಲ್ಲಿ ಎಲ್ಲ ಸೀರೆ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇತ್ತು ಫ್ರೆಂಡ್ಸ್ ಬಾರ್ಡರ್ ಸೀರೆಗಳು ಅಷ್ಟೇ ಸಣ್ಣ ಪುಟ್ಟ ಏನಾದರೂ ಪೂಜೆಗಳಿದ್ರೆ ಹಾಗೆ ಸೀರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ ನನಗೆ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಯಿತು ರೇಟು ಕೂಡ ಅಷ್ಟೇ ತುಂಬ ರೀಸನೇಬಲು ಈ ಕಲರನ್ನು ಚೆನ್ನಾಗೈತೆ ಹಾಂ ಇವು ಡಿಸೈನ್ ಹಳೇದಾಯ್ತಕ್ಕ ತೊಗೊಂಡೆ ನಾನು ಒಂದಿಲ್ಲಲ್ಲ ಈಗ ಬೇರೆ ನೋಡು ಬಂದವೆ ಈ ಥರ ಇಲ್ಲ ಅಂದರೆ ಕಲರ್ ಚಾಕ್ಲೇಟ್ಸ್ ಅದು ಬೇರೆ ಕಲರ್ ಹ್ಞೂ
ಹಾಕಬೇಕು ನಾನು. ಫ್ರೆಂಡ್ಸ್, ಈ ಕಲೆಕ್ಷನ್ಸ್ ಬಂದು ಫ್ರಾಕ್ ಇದು ತುಂಬಾ ಚೆನ್ನಾಗಿತ್ತು. ಕಲರ್ ಕೂಡ 3-4 ಕಲರ್ಸ್ ಬಂದಿತ್ತು. ನೋಡೋಣ, ಟ್ರಯಲ್ ಹಾಕೊಂಡು ನೋಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಟ್ರಯಲ್ ಮಾಡಿ ನೋಡಿದೆ ಸೈಜ್ ಆಗುತ್ತೋ ಇಲ್ಲ ಅಂತ. ಕರೆಕ್ಟ್ ಪರ್ಫೆಕ್ಟ್ ಸೈಜ್ ಆಯಿತು ನನಗೆ. ನೋಡ್ಬೇಕು, ಇದರಲ್ಲಿ ಯಾವುದಾದ್ರೂ ಒಂದು ಕಲರ್ ತೊಗೊಳ್ತೀನಿ. ಹಾಗೆ ನಾನು ಟೋಟಲಾಗಿ ಒಂದು 4-5 ತೊಗೊಂಬಂದಿದ್ದೆ. ಇದು ಪ್ಯಾಟ್ರನ್ ಅಲ್ಲ, ಬೇರೆ ಪ್ಯಾಟ್ರನ್. ಇದು ನೋಡ್ಬೋದು, ಇದು ಕೂಡ ಚೆನ್ನಾಗಿತ್ತು. ನೋಡ್ತೀನಿ ಫೈನಲ್ ಆಗಿ ಯಾವುದು ಕರೆಕ್ಟ್ ಅನಿಸುತ್ತೆ. 1 ಅಥವಾ ಇಲ್ಲಾಂದರೆ 2 ತೊಗೊಳ್ತೀನಿ. ನಾನು ಒಂದು 5-6 ಟ್ರಯಲ್ ತೊಗೊಂಬಂದಿದ್ದೆ ನೋಡೋಣ ಅಂತ. ಯಾವುದು ಕರೆಕ್ಟಾಗಿ ಆಗಲಿಲ್ಲ. ಫುಲ್ ಚಿಕ್ಕ ಸೈಜ್ ಇತ್ತು. 2 ಮಾತ್ರ ಕರೆಕ್ಟ್ ಆಯಿತು. ಇಲ್ಲಿ ಕೂಡ ನೋಡ್ತಾ ಇದ್ದೀನಿ. ಯಾಕೋ ನನಗೆ ಇದು ಇಷ್ಟ ಆಗಲಿಲ್ಲ. ಇಷ್ಟ ಆದದ್ದನ್ನು ಒಂದೇ ಎತ್ಕೊಂಡೆ ಲಾಸ್ಟಲ್ಲಿ. ಇಲ್ಲಿ ನೈಟ್ ಡ್ರೆಸ್ ಇದೆ, ನೈಟ್ ವೇರ್ ಇದೆ, ನೈಟಿಗಳಿದ್ದಾವೆ, ರೆಡಿ ಸೆಟ್ 3 ಪೀಸ್ ಸೆಟ್ಟಸ್ ಡ್ರೆಸ್ಗಳನ್ನು ನೋಡ್ಬೋದು ನೀವು ಇಲ್ಲಿ. ಎಲ್ಲ ಕಲೆಕ್ಷನ್ಸು ಚೆನ್ನಾಗಿದ್ದಾವೆ. ಯಾವುದು ಇದು ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಇದೆಲ್ಲ ಡ್ರೆಸ್ ಮೆಟೀರಿಯಲ್ಲು. ಇದೂ ಹಾಗೆ ತುಂಬಾ ಚೆನ್ನಾಗಿದೆ. ಡ್ರೆಸ್ ಮೆಟೀರಿಯಲ್ ಕೂಡ ಪ್ಯೂರ್ ಕಾಟನು, ಹಾಗೆ ಗ್ರ್ಯಾಂಡ್ ಡ್ರೆಸ್ ಮೆಟೀರಿಯಲ್ ಕೂಡ. ಇಲ್ಲ ಫ್ರೆಂಡ್ಸ್, ನಮ್ಮ ಶಾಪಿಂಗ್ ಮುಗೀತು. ಈಗ ಹೋಗ್ತಾ ಇದ್ದೀವಿ ನಾವು. ಓಕೆ, ಭರ್ಜರಿ ಶಾಪಿಂಗ್ ಆಯ್ತು ಅಂತ ಹೇಳ್ಬೋದು. ಜಾಸ್ತಿ ಏನು ತೊಗೊಳೋದು ಬೇಡ ಅಂತಲೇ ಬಂದಿದ್ದೆ ನಾನು. ಹಂಗೆ ಅಂದ್ಕೊಂಡು ಬರ್ತೀವಿ ಅಷ್ಟೇ. ಅದು ಹೋದ ಕೂಡಲೇ ಆಟೋಮೆಟಿಕ್ಕಾಗಿ ಆಗುತ್ತೆ. ಫ್ರೆಂಡ್ಸ್, ನಾವಿಲ್ಲಿ ಪಕ್ಕಕ್ಕೆ ಒಂದು ಹೋಟೆಲ್ ಇತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಇಲ್ಲಿ ಸೂಪ್ ತೊಗೊಂಡಿದ್ವಿ. ಹಾಗೆ ಸ್ಟಾರ್ಟರ್ ಬಂದು ಮಸಾಲ ಪಾಪಡ್ ಹೇಳಿದ್ವಿ. ಈ ಹೋಟೆಲಲ್ಲಿ ಫುಡ್ಡೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಸರ್ವಿಸ್ ಮಾತ್ರ ತುಂಬ ಲೇಟಾಗಿ ಕೊಡ್ತಾರೆ. ಬೇಗ ಸರ್ವ್ ಮಾಡೋದೇ ಇಲ್ಲ. ಸೂಪ್ ತೊಗೊಂಡಿದ್ವಿ. ಮಿನಿಮಮ್ ಒಂದು 1/2 hour ಕಾಯ್ದಿದ್ದೀವಿ. ಫುಲ್ಲು ಹೊಟ್ಟೆ ಬೇರೆ ಹಸ್ತಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಆರ್ಡ್ರ್ ಬೇರೆ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಬಟ್ ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇನ್ನೇನು ಊಟ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು. ರಾಯಚೂರಿಂದ ನಮ್ಮೂರಿಗೆ 1 hour ಆಗುತ್ತೆ. 1 ಅವರಲ್ಲಿ ಹೋಗಿ ರೀಚ್ ಆಗ್ತೀವಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.